ಒಬ್ಬರು ಚಾಪೆ ಕೆಳಗಡೆಗೆ ನುಗ್ಗಿದ್ರೆ ಇನ್ನೊಬ್ರು ರಂಗೋಲಿ ಕೆಳಗಡೆಗೆ ನುಗ್ಗುವಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಚಾಪೆ ಕೆಳಗಡೆಗೆ ಯಾರು ನುಗ್ಗಿದ್ರು, ರಂಗೋಲಿ ಕೆಳಗೆ ಯಾರು ನುಗ್ಗಿದ್ರು ಅನ್ನುವಂಥ ಲೆಕ್ಕವನ್ನು ನೀವು ಹಾಕ್ಕೊಳ್ಳಿ. ಬಟ್ ಇಬ್ಬರೂ ಕೂಡ ಅದೇ ಪ್ರಯತ್ನದಲ್ಲೇ ಇದ್ದಾರೆ. ಯಾರ್ಯಾರು ಅನ್ನುವಂಥ ಲೆಕ್ಕಾಚಾರ ನಿಮಗಿದೆ. ಎರಡು ಹೆಸರುಗಳಿದೆ, ಅದರಲ್ಲಿ ಯಾರಾದರೂ ನೀವು ಅಂದ್ಕೊಳ್ಳಿ, ಚಾಪೆನೋ ರಂಗೋಲಿನೋ ಏನೋ, ಒಟ್ಟಿನಲ್ಲಿ ಕಸರತ್ತುಗಳಂತೂ ನಡೀತಾ ಇದೆ. ಸೊ ಹಾಗಿದ್ದಾಗ ಈ ಪವರ್ ಗೇಮ್ ಆಟ ಯಾವಾಗಿನಿಂದ ಶುರು? ಲೆಕ್ಕಾಚಾರ ಬಹಳ ಚೆನ್ನಾಗಿದೆ ರಾಜಕೀಯವಾಗಿ. ಸೊ ಈಗ ಕಾಂಗ್ರೆಸ್ ಒಳಗೆ ಶೀತಲ ಸಮರ ಜಟಿಲವಾಗುತ್ತಾ? ಆ ಕಡೆ ಬಿಜೆಪಿಯಲ್ಲಿ ನೋಡಿದ್ರೆ ಬಹಿರಂಗವಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಒಳಗೊಳಗೇನೆ ನಡೀತಾ ಇದೆ. ಸಮಾವೇಶದ ದಿಕ್ಕು ಬದಲಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಅವರ ಹಸ್ತಕ್ಷೇಪ ಮಾಡಿದ್ದಕ್ಕೆ ಕಿರಿಕಿರಿ ಅನುಭವಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯನವರು ಬಡದವರು. ಪವರ್ ಶೇರ್ ಒಪ್ಪಂದದ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಅಸಮಾಧಾನಗೊಂಡಿದ್ದಾರೆ ಸಿಎಂ ಅವರ ಆಪ್ತ ಬಣ. ಸಿಎಂ ಸಿದ್ದರಾಮಯ್ಯ ಮುಂದೆ ಆಪ್ತರಿಂದ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತಾ ಇದೆ ಅಂತೆ. ಏನ್ ಮಾಡೋರಿದ್ದಾರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ? ಹೊಸ ಕಾನೂನು ಕೂಡ ಈಗ ಬಂದಾಗಿದೆ. ಹಳೆ ಕಾನೂನು, ಬ್ರಿಟಿಷರ ಕಾನೂನು ಪ್ರಯೋಜನ ಇಲ್ಲ. ಈಗ ನೀವು ಚಾರ್ಜ್ ಶೀಟ್ ಆದ್ರೂ ಹಾಕೊಳ್ಳಿ, ಈಗ ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲಿ 2.5 ಏನು ಹೇಳ್ತಾ ಇದ್ರು ನಮ್ಮ ಸಹೋದ್ಯೋಗಿ ಸುಖೇಶ್, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಟೇಕ್ ಓವರ್ ಯಾರು ಮಾಡ್ಕೊಳ್ತಾರೆ, ಚಾರ್ಜ್ ಶೀಟ್ ಅನ್ನ ಹಾಕಿದ ನಂತರ ಕೇಸನ್ನು ಯಾರು ಫೈಲ್ ಮಾಡ್ತಾರೆ, ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾಗಿರುವಂಥವ್ರು ಯಾರು ನೋಡಬೇಕಾಗಿದೆ. ಅಲ್ಲ, ಕೌಂಟರ್ ಅಟ್ಯಾಕು ಬೇಕಲ್ವ. ಕೇವಲ ಒಂದು ಕಡೆಗೆ ವಾದ ಆಗೋದಿಲ್ಲ, ಪ್ರತಿವಾದಕ್ಕೆ ಬೇಕಾಗುತ್ತೆ.